ನಮಗೆ ನಾಳೆ ಸಂಭಾಜಿ ಮಹಾರಾಜರ ಪುತ್ಥಳಿ ಅನಾವರಣ ಆಗಬೇಕಾಗಿದ್ದದ. ಆ ದೃಷ್ಟಿಯಿಂದ ಎಲ್ಲ ತಯಾರಿ ಪೂರ್ಣ ಆಗಿದ್ದದ. ಅದೇನು ನಿನ್ನೆ ಕೆಲವೊಂದು ಪತ್ರಿಕೆ ಮುಖಾಂತರ ಪ್ರೋಟೋಲ್ ಮುಖಾಂತರ ನಾವು ಕೇಳಿದ್ದು ಕಾಮಗಾರಿ ಪೂರ್ಣ ಆಗಿಲ್ಲ, ಕೋರ್ಟ್ ಮ್ಯಾಟ್ರ್ ಅದ, ಹೀಗಾಗಿ ಅದು ಮಾಡೋಕ್ಕೆ ಬರೋದಿಲ್ಲ ಅಂತ. ಆ ದೃಷ್ಟಿಯಿಂದ ಇವತ್ತು ಮಹಾಪೌರ ಅವರು ಉಪಮಹಾಪೌರ ಅವರು ಪತ್ರಕರ್ತರ ಜೊತೆಗೆ ಹೋಗಿ ಅಲ್ಲಿ ವೀಕ್ಷಣೆ ಮಾಡಿದರು. ನಿಮಗೆ ಕರ್ಕೊಂಡು ಹೋಗಿದ್ರು, ಯಾಕಂದ್ರೆ ಆಗೈತೋ ಇಲ್ಲ ನೋಡಿ, ಸಂಪೂರ್ಣವಾದ ಕಾಮಗಾರಿ ಆಗಿರ್ತದೆ. ಹೀಗಾಗಿ ಕಾಮಗಾರಿ ಆಗಿಲ್ಲ, 2 ತಿಂಗಳು ಹತ್ತೈತಿ, 1 ತಿಂಗಳು ಹತ್ತೈತಿ, ಇದು ಸುಳ್ಳು ಅಂದು ನೀವೇ ನೋಡಿದ್ರಿ. ಎರಡನೇದು ಕೋರ್ಟ್ ಮಾಡ್ರೆ ಮುಂಜಾನೆ 10 ಗಂಟೆ ತನಕ ನನಗಿದ್ದ ಮಾಹಿತಿ ಪ್ರಕಾರ ಯಾವ ಕೋರ್ಟ್ ಕೇಸ್ಗಳು ಇಲ್ಲ. ಈ ಜಾಗದ ಬಗ್ಗೆ, ಪುತ್ಥಳಿ ಬಗ್ಗೆ ಯಾವ ಕೋರ್ಟ್ಗಳ ಕೇಸ್ ಇಲ್ಲ. ಈಗ ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿದ ನಂತರ ಈಗ ಅವರ ಭಾವನೆಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇದು ಸಮಸ್ಯೆ ಎಲ್ಲ. ಯಾಕಂದ್ರೆ ಇದು ರೋಡ್ ಮ್ಯಾಗಿದ್ರೆ ಅಷ್ಟೇ ಸುಪ್ರೀಂ ಕೋರ್ಟ್ ನಿರ್ಣಯ ಬರ್ತದೆ, ಇದು ರೋಡ್ ವ್ಯಾಪ್ತಿ ಒಳಗೆ ಬರೋದಿಲ್ಲ, ಒಳಗೆ ಬರ್ತದೆ. ಹಿಂಗಾಗಿ ಅಂದ್ರೆ ಮೇಲ್ನೋಟಕ್ಕೆ ಅವ್ರು ಹೇಳಿದ್ದಾರೆ, ಅದ್ರ ಅವ್ರು ಇನ್ಸ್ಪೆಕ್ಷನ್ ಮಾಡಿದ ನಂತರ ಅದು ಗೊತ್ತಾಗ್ತದೆ. ನಾವು ಅವ್ರು ರಿಕ್ವೆಸ್ಟ್ ಮಾಡಿದ್ದೀವಿ, ನಾಳೆ ಎಲ್ಲ ಕಾರ್ಯಕ್ರಮ ಪೂರ್ಣ ಆಗಿದ್ದರೆ ನಾವು ನಾಳೆ ಮಾಡ್ತಾ ಇದ್ದೀವಿ, ನಿಮ್ಮ ನಿರ್ಣಯ ಬೇಗ ಹೇಳ್ರಿ. ಈಗ ಕಿತಿ ಅಂತ ಅನ್ನೋದು 3 ಗಂಟೆಗೆ ನಾವು ಮತ್ತೆ ಮೀಟಿಂಗ್ ಕರಿತಾ ಇದ್ದೀವಿ. ಅಷ್ಟೊಂದು ಅವ್ರ ನಿರ್ಣಯ ಬಂತಂದ್ರೆ ಪಾಸಿಟಿವ್ ಆಗಿ ಭಾಳ ಚಲೋ ಆಗ್ತದೆ. ಯಾಕಂದರೆ ಗುರೂಜಿಯವರು ನಾಳೆ ಬರ್ತಾ ಇದ್ದಾರೆ, ಮಹಾರಾಜರು ನಾಳೆ ಬರ್ತಾ ಇದ್ದಾರೆ, ಉಳಿದವ್ರಿಗೆ ಎಲ್ಲರಿಗೂ ಇದನ್ನು ಮಾಡ್ತೀವಿ. ಸುಮಾರು 2,500 ಹೆಣ್ಮಕ್ಳು ಕುಂಭ ತೊಗೊಂಡು ಬರ್ತಾ ಇದ್ದಾರೆ, 500 ಜನ ಡೋಲ್ ತಾಶ ವಾದನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ತಯಾರಿ ಪೂರ್ಣ ಆಗಿದ್ದದ. ಇದು ಈಗ ನಾನು ಕಾಂಗ್ರೆಸ್ ಕಾರ್ಯಕ್ರಮದ ಬಗ್ಗೆನೂ ಹೇಳಿದ್ರು, ಅದು ಸಕಾರಾತ್ಮಕವಾಗಿ ಅವ್ರು ಹೇಳಿದ್ರು. ಎಲ್ಲ ಮೂರ್ತಿಗಳ ಬಗ್ಗೆ ಒಂದೇ ಮಾಪದಂಡ ಇರಬೇಕು. ಸಂಭಾಜಿ ಮಹಾರಾಜರ ಬಗ್ಗೆ ಒಂದು, ಮತ್ತು ಮಣ್ಣಿಗೆ ಕೆಲವೊಂದು ಗುಡಿಸಿದ ಮೂರ್ತಿಗಳ ಬಗ್ಗೆ ಒಂದು, ಈ ಥರ ಆಗಬಾರ್ದು. ಎಲ್ಲರೂ ಸೌಹಾರ್ದತೆ ಅಲ್ಲಿಯೂ ಸರ್ಕಾರ ಮಾಡಿದ್ದೀವಿ, ಇಲ್ಲಿಯೂ ಸರ್ಕಾರ ಆಗ್ಬೇಕಂತೇಳಿ ನಾವು ಇದು ಮಾಡಿದ್ದೀವಿ. ಈಗ ಅಲ್ಲಿ ಪ್ರಮುಖರು ಪಂಚರು ಎಲ್ಲರೂ ಅದಾರೆ, ಅಲ್ಲಿ ಹಿಂದಿನ ನಗರ ಸೇವಕರು ಅದಾರೆ, ಮಹಾಪೌರರು ಅದಾರೆ, ಎಲ್ಲರೂ ಅದಾರೆ. ಎಲ್ಲರೂ ಊರಾಗಿನವರು ಬಹುತೇಕ ಜನ, ಸುಮಾರು 45 ಮಂಡಳದವರು ಈ ಕಾರ್ಯಕ್ರಮಕ್ಕೆ ಆಗಲಿ ಅಂತ ಹೇಳಿ ಸೂಚಿಸಿದವರು ಆ ಭಾಗನಾಗಿನವರು. ಹೀಗಾಗಿ ಕಾರ್ಯಕ್ರಮ ಇವತ್ತಿನ ಇದರ ಪ್ರಕಾರ ನಿಶ್ಚಿತವಾಗಿ ನಾಳೆ 5 ಗಂಟೆಗೆ ಆಗಬೇಕನ್ನೋ ಜನರ ಅಭಿಪ್ರಾಯ ಅದ. ಆದರೆ 3 ಗಂಟೆಗೆ ಅದ್ರ ಬಗ್ಗೆ ನಿರ್ಣಯ ಮಾಡ್ತೀವಿ. ಸಮಯಾವಕಾಶ ಬೇಕು. ಇವತ್ತು ನಾಳೆನೇ ಇಟ್ಕೊಂಡು ಇವತ್ತು ಬಂದು ಸರಿ ಮಾಡೋಕ್ಕಾಗಲ್ಲ, ಕಾನೂನು ಪ್ರಕಾರ ಎಲ್ಲ ಪರಿಶೀಲನೆ ಮಾಡಬೇಕಾಗುತ್ತೆ. ನೋಡ್ರಿ, ನಾನು ಈಗ 4ನೇ ಬಾರಿ ಶಾಸಕ, ನಾನು 4ನೇ ಬಾರಿ ಶಾಸಕ. ಅವ್ರಿಗೆ ಪತ್ರ ಏನು ಬಂದದ, ನೀವು ಸ್ಥಳೀಯವಾಗಿ ನಿರ್ಣಯ ತಗೋರಿ ಅಂತ ಹೇಳಿ. ಸ್ಥಳೀಯವಾಗಿ ನಿರ್ಣಯ ತಗೋಕೆ ಅಡಚಣೆ ಏನದ, ಆ ಸ್ಪಾಟಿಗೆ ಏನಾರ ಅಬ್ಜೆಕ್ಷನ್ ಬಂದೈತೇನೋ, ಪೊಲೀಸ್ ರಿಪೋರ್ಟನ್ನು ಕೊಟ್ಟಿದ್ದ ಅಬ್ಜೆಕ್ಷನ್ ಇಲ್ಲ ಅಂತೇಳಿ. ಒಂದು ಪೇಪರ್ನ ಹಾಕಿ 1 ತಿಂಗಳು ಅಬ್ಜೆಕ್ಷನ್ ಕರೆದಿದ್ರು, ಯಾರೂ ಅಬ್ಜೆಕ್ಷನ್ ಹಾಕಿಲ್ಲ, ಮುಗಿದೋತು. ಮತ್ತೆ ಯಾಕೆ ನಿಮಗೆ ನಿರ್ಣಯ ತಗೋಕೆ ಟೈಮ್ ಬೇಕಂತದ? ಅದನ್ನು ಪರಿಶೀಲನೆ ಮಾಡೋದು ಅಷ್ಟೇ ಸಮಯ ಬೇಕು. ಪರಿಶೀಲನೆ ಮಾಡೋಕೆ ಅರ್ಧ ಗಂಟೆ. ಅಲ್ಲ ನೋಡ್ರಿ, ಸುಪ್ರೀಂ ಕೋರ್ಟ್ ಆರ್ಡರ್ ಏನದ, ರಸ್ತೆ ಅಡಚಣೆ ಆಗ್ತಿತ್ತಂದ್ರೆ ನಾಲಾ ಮ್ಯಾಗಿದ್ರೆ ಹಿಂಗೆ ಕೆಲವೊಂದು ಇವದವ, ಅವು ಯಾವೂ ಇಲ್ಲ. ಅಬ್ಜೆಕ್ಷನ್ ಮಹಾನಗರ ಪಾಲಿಕೆಯಿಂದನೂ ಇಲ್ಲ, ಜನರಿಂದನೂ ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟಿಂದೂ ಇಲ್ಲ. ಮತ್ತೆ ಯಾಕೆ ನೀವು ಕಾರ್ಯಕ್ರಮ ಮಾಡ್ತೀರಿ? ಇಲ್ಲ, 3 ಗಂಟೆ ಒಳಗೆ ನಿರ್ಣಯ ಅವ್ರದ್ದಾಗ್ಲಿಲ್ಲ, ಜನರ ಮುಂದೆ ಇರ್ತೀವಿ. ಜನ ಏನು ನಿರ್ಣಯ ತಗೋತಾರೋ ನಿಮಗೆ 4 ಗಂಟೆಗೆ ಹೇಳ್ತೀವಿ. ಮಹಾನಗರ ಪಾಲಿಕೆ ಏನು ಕಾರಣ ಕೊಟ್ಟಿದ್ದಾರೆ? ಇಲ್ಲ, ಅವ್ರೇನು ಪಾಪ ನೋಡ್ರಿ, ಅವ್ರಿಗೇನು ಪೇಪರ್ ಬಂದಾವ ಆ ಕಾರಣ ಕೊಟ್ಟಿದ್ದಾರೆ. ಅವ್ರದ್ದೇನು ಇತ್ತು ತಪ್ಪಿಲ್ಲ. ಅವ್ರಿಗೇನು ಕಾಗದ ಬಂದಿದ್ದಾವೆ ಕಾಗದನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾಳೆ ಉದ್ಘಾಟನೆ ಆಗುತ್ತೆ, ಆಗೋದು ಉದ್ಘಾಟನೆ ಅಂತ ಅವ್ರು ಬರಾತಾರಲ್ಲ. ಮತ್ತೆ ನಾಳೆ ಉದ್ಘಾಟನೆಗೆ ದೊಡ್ಡ ತಯಾರಿ ಆಗಿದ್ದದ. ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ. ಅಲ್ಲ, ಪ್ರೋಟೋಕಾಲ್ ಉಲ್ಲಂಘನೆ ಪ್ರಶ್ನೆ ಇಲ್ಲ. ಪ್ರೋಟೋಕಾಲ್ ಪ್ರಕಾರ ನೋಡ್ರಿ, ನಾನೊಬ್ಬ ಶಾಸಕನಾಗಿ ಮೊನ್ನೆ ಕಾರ್ಯಕ್ರಮ ನನ್ನ ಕ್ಷೇತ್ರನಾಗಿದ್ರೆ ನಾಳೆ ಐತಂತಂದ್ರೆ ಇವತ್ತು ಸಂಜೆ ಹೊತ್ತು ಕಾರ್ಡ್ ಬಂತು, ಅದು ಒಬ್ಬ ಪ್ಯೂನ್ ತೊಗೊಂಬಂದು ಕೊಟ್ಟ. ನಾನು ಅಬ್ಜೆಕ್ಷನ್ ಮಾಡಕ್ಕೆ ಹೋಗಿಲ್ಲ. ನಾನು ಕೇಳಿ ಕಾರ್ಡ್ ಪ್ರಿಂಟ್ ಮಾಡ್ಯಾರ ಅಂತ ಹೇಳಕ್ಕೆ ಆಗ್ತದೆ? ಈ ಸರ್ಕಾರ ಎಲ್ಲ ಯಾವ ಕಾಯಂ ಇರುವುದಿಲ್ಲ. ಸಂಭಾಜಿ ಮಹಾರಾಜರು, ಶಿವಾಜಿ ಮಹಾರಾಜರು, ಸಂಗೊಳ್ಳಿರಾಯಣ್ಣವರು, ಕಿತ್ತೂರು ಚೆನ್ನಮ್ಮ ಬಾಬಾ ಸಾಹೇಬ್ ಇವ್ರು ಮಾತ್ರ ಕಾಯಂ ಉಳಿತಾರೆ. ಗಡುವಲ್ಲ, ಅವ್ರು 3 ಒಳಗೆ ಏನು ನಿರ್ಣಯ ಮಾಡ್ತಾರೆ ಅದನ್ನು ನಾವು ಜನರು ನಿನ್ನೆ ಅಭಿಪ್ರಾಯ ಹೇಳ್ಬಿಡ್ತಾರೆ. ನೀವು ಇದ್ರ ಪತ್ರಕರ್ತರು
ಜನರ ಅಭಿಪ್ರಾಯ ಯಾವುದೂ ಪರಿಸ್ಥಿತಿ ಒಳಗೆ ಏನಾದ್ರೂ ನೀವು ನಾಳೆ ಮಾಡ್ರಿ ಅಂತ ಜನರ ಅಭಿಪ್ರಾಯ ನಿನ್ನೆ ಮೀಟಿಂಗ್ ಒಳಗಾಗಿದ್ದು. ನೀವು ನೀವು ನಿಮಗೆ ಪತ್ರಕರ್ತರಿಗೆ ನಿಮ್ಗೆ ಅಷ್ಟು ಕೆಲಸ ಇಲ್ಲ ಈಗ ಅದನ್ನ ಒಂದು ಸ್ವಲ್ಪ ರಿಸರ್ಚ್ ಮಾಡಿರಲ್ಲ. ನಿಮಗೂ ಎಲ್ಲ ಗೊತ್ತೈತಿ. ನಾ ಯಾವತ್ತು ಯಾರ ಹೆಸರು ತಗೊಂಡಿದ್ದನೋ ಈಗಲ್ಲ, ಹಿಂದಿನ ಸಲ ಶಾಸಕನಿದ್ದಾಗೂ ಯಾರ ಮ್ಯಾಗ ಟೀಕಾ ಮಾಡಿಲ್ಲ, ಯಾರ ಬಗ್ಗೆನೂ ಮಾತಾಡಕ್ಕೆ ಹೋಗಿಲ್ಲ. ಈಗ ನಾ ಹೇಳ ನಿಮಗೆ ಕಾಮಗಾರಿ ಪೂರ್ಣ ಆಗಿಲ್ಲ ಅಂತ ಹೇಳಿ ಆಗಿದ್ದದ, ಕೋರ್ಟ್ ಕೇಸ್ ಇದೆ, ಕೋರ್ಟ್ ಕೇಸ್ ಇಲ್ಲ, ಮುಗಿದು ಹೋಯ್ತು. ಮತ್ತೆ ಅಲ್ರಿ ಏನೂ ಇಲ್ಲದ ಮೂರ್ತಿಗಳು ಕುಂತಿದ್ದಾವೆ ನಮ್ಮ ಬೆಳಗಾವಿಗೆ, ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ. ಯಾಕಂದ್ರೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಸರಿಯಾಗಿದ್ರು ಮತ್ತೆ ಅದನ್ನು ಅಬ್ಜೆಕ್ಷನ್ ಮಾಡಿ ಬಂದ್ ಮಾಡುವಂಥದ್ದು ಮಾಡಿದ್ದಂತಂದ್ರೆ ಪೋಸ್ಟರ್ಗಳು ನಿನ್ನೆ ನಾವು ರಾಜಕಾರಣ ಮಾಡಕ್ಕೆ ಹೋಗಿಲ್ಲ, ಅದನ್ನ ನಿನ್ನೆ ಹೆಚ್ಚು ಇಶ್ಯೂ ಮಾಡಿಲ್ಲ. ಆದ್ರೆ ನಿಮ್ಗೆ ಗಮನಕ್ಕೆ ತೊಗೊಂಬರ್ತೀನಿ, ಔರಂಗಜೇಬದ ಪೋಸ್ಟರ್ ಇತ್ತು, ಇನ್ನೂ ತನಕ ಕ್ರಮ ಇಲ್ಲ. ಆದರೆ ಸಂಭಾಜಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಬಗ್ಗೆ ಪೋಸ್ಟರ್ಗಳನ್ನ ನಿನ್ನೆ ಎಲ್ಲ ಪೋಸ್ಟರ್ಗಳನ್ನು ತೆಗಿಯಾತಿದ್ರು. ಇನ್ನು ಸಂಜೀವದ ಗುರುತಾದ ಕೂಡಲೇ ಒಳನ 40 ತೆಗೆದಿದ್ದು ಮತ್ತೆ ತಂದು ಕೊಡಿಸಿದ್ರು. ಯಾಕೆ? ಸಂಭಾಜಿ ಮಹಾರಾಜರ ಬಗ್ಗೆ ಬಿಡೆ ಗುರುಜಿಯವರು ಇದ್ದಂಥದ್ದು, ಶಿವೇಂದ್ರ ರಾಜೇ ಅವರು ಇರುವಂಥದ್ದು ಪೋಸ್ಟರ್ಗಳನ್ನು ತೆಗೆಯುವಂಥದ್ದು ಏನಂತದ ಹರ್ಕತ್ ತೆಗೆದ? ಅದ ಈ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಯಾಕಪ್ಪ ನೀವು ನಮ್ಮ ಔರಂಗಜೇಬ್ ನಡೀತಾ ಧರ್ಮ ಸಲುವಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಟಂಥ ಸರ್ವಶ್ರೇಷ್ಠ ವ್ಯಕ್ತಿ ಬೇಡ? ಧರ್ಮ ಅಧರ್ಮ ಜನ ನಿರ್ಣಯ ಮಾಡಿದ್ದಾರೆ, ಅವ್ರ ಧರ್ಮದ ನಿರ್ಣಯ ಮಾಡಿದ್ದಾರೆ, ಜಯ ಜನರಿಗೆ ಸಿಗ್ತದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.